ಓಕೆ, ಈ ನಡುವೆ ಈಗ ಜಾಮೀನು ಅರ್ಜಿ ಸಲ್ಲಿಸ್ತಾರೆ ದರ್ಶನ್ ಪರ ವಕೀಲರು. ಆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿ ಜಾಮೀನು ಕೊಡಿ ಅಂತ ಕೇಳುವಾಗ ಖಾಕಿ ಪಡೆ ಅವರ ಅಂದರೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಾಡಬೇಕಾಗತ್ತೆ, ಕೊಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಅದರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ಹೆಂಗಿರುತ್ತೆ ಅದು ಅಂತೇಳಿ. ಓಕೆ, ಈಗ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪಿ ಗೊತ್ತಿದೆ ನಿಮಗೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಕಾನೂನು ಕಂಟಕ ಇನ್ನೂ ಕೂಡ ಮುಂದುವರೆದಿದೆ. ಜಾಮೀನು ಸಲ್ಲಿಕೆಗೆ ವಕೀಲರ ತಂಡದಿಂದ ಪ್ಲ್ಯಾನ್ ಆಗ್ತಾ ಇದೆ, ಹೇಗಾದರೂ ಮಾಡಿ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಖಾಕಿ ಪಡೆ ಕೂಡ ತಯಾರಿ ಮಾಡ್ತಾ ಇದೆ. ಏನು 3 ಅಂಶದ ಆಕ್ಷೇಪಣೆ ಸಲ್ಲಿಸಲಿದೆ ಅಂತೆ ಪೊಲೀಸ್ ಪಡೆ. ಅಂದರೆ ಕೊಡಬೇಡಿ ಅಂತೇಳಿ ಏನೆಲ್ಲ ಕೊಡಬೇಡಿ, ಈಗ ಕೊಡಿ ಅಂತ ಕೇಳಿದಾಗ ಇವರು ಹೇಳಬೇಕಲ್ಲ ಕೊಡಬೇಡಿ ಅಂತೇಳಿ. ಯಾವ ವಿಚಾರಗಳನ್ನು ಇಡ್ತಾರೆ? ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದಾರೆ, ಹಾಗಾಗಿ ಕೊಡಬೇಡಿ. ಜೈಲಿನಲ್ಲಿ ಸಿಗರೇಟ್ ಟೀ ಕಪ್ ಹಿಡಿದಿದ್ದ ದರ್ಶನ್, ಆ ಫೋಟೋ ತೋರಿಸ್ತಾರೆ. 10 ಕೊಲೆ ಕೇಸ್ ಆರೋಪಿ ಜೊತೆ ದರ್ಶನ್ ಪೋಸ್ಟ್ ಕೊಟ್ಟಿದ್ದ ಅಂತ ಹೇಳ್ತಾರೆ. ಸ್ಟಾರ್ ನಟ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ ಅಂತ ಹೇಳ್ತಾರೆ. ಪ್ರಭಾವಿಗಳ ಸಹಾಯದಿಂದ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಜಾಮೀನು ಕೊಟ್ಟರೆ ಹೊರಗೋದ್ರೆ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಎರಡನೇ ದೊಡ್ಡ ಸಾಕ್ಷ್ಯ ಏನು? ದರ್ಶನ್ಗೆ ವಿಡಿಯೋ ಕಾಲ್ನಿಂದಲೂ ಸಂಕಷ್ಟ ಇದೆ. ನೋಡಿ ಸರ್, ಒಳಗಿದ್ರು ಕೂಡ ವಿಡಿಯೋ ಕಾಲ್ ಮಾಡಿದ್ದಾನೆ, ನೋಡಿದ್ರಾ, ಇನ್ನು ಹೊರಗೋದ್ರೆ ಹೆಂಗೆ ಅಂತ ಇವ್ರಿಗೆ ಹೇಳ್ತಾರೆ. ಜೈಲಿನಿಂದಲೇ ರೌಡಿ ಮಗನಿಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದದ್ದು ಎಲ್ಲ ಗೊತ್ತಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಸಿದ್ದು ತಪ್ಪು, ಅದನ್ನು ಕೂಡ ಪೊಲೀಸರು ಹೇಳ್ತಾರೆ. ಆದರೆ ದರ್ಶನ್ ಖುದ್ದು ಮೊಬೈಲ್ ಬಳಕೆ ಮಾಡಿಲ್ಲ, ಮತ್ತೊಬ್ಬರ ಸಹಾಯದಿಂದ ಮೊಬೈಲ್ ಬಳಸಿದ್ದೂ ತಪ್ಪು ಅಂತ ಹೇಳ್ತಾರೆ. ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಬಹುದು, ಸಾಕ್ಷಿಗೆ ಬೆದರಿಸಿರೋ ಸಾಧ್ಯತೆ ಇದೆ ಫೋನ್ ಮಾಡಿ ಅಂತ ಕೂಡ ವಾದ ಮಂಡಿಸ್ತಾರೆ. ಇನ್ನು ನಟ ದರ್ಶನ್ಗೆ 3ನೇ ಆಕ್ಷೇಪಣೆ ಏನು ಸಲ್ಲಿಸ್ತಾರೆ ಅಂತಂದರೆ, ನಟ ದರ್ಶನ್ಗೂ ಕೂಡ ಬೆಟ್ಟು ತೋರಿಸೋ ಕಾಲ ಬರುತ್ತೆ. ಹೇಗೆ? ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಅಸಭ್ಯ ವರ್ತನೆ ತೋರಿದ್ದು ನೋಡಿ, ಆ ಬೆಟ್ಟು ತೋರಿದ್ದು ಅದು ಅಸಭ್ಯ ವರ್ತನೆ ಅಂತ ಆ ಥರ ಹೇಳ್ತಾರಲ್ವಾ, ಅದನ್ನು ಕೂಡ ಅದು ಕೋರ್ಟ್ಗೆ ಹೋಗುತ್ತೆ. ಅದು ಮದ್ಯದ ಬೆರಳು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ ನಟ, ಅಕ್ಕಪಕ್ಕ ಪೊಲೀಸರು ಎದುರು ವಿಚಿತ್ರವಾಗಿ ವರ್ತನೆ ಮಾಡಿದ್ದ. ಈ ವಿಚಾರವನ್ನು ಕೂಡ ಪೊಲೀಸರು ಕೋರ್ಟ್ ಮುಂದೆ ಇವರು ಜಾಮೀನಿಗೆ ಹೋದಾಗ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ತನ್ನದೇ ಪಾರ್ಟಿಯಿಂದ ಒಬ್ಬರು ಹೆಣ್ಣುಮಗಳು ಆಯ್ಕೆಯಾಗಿ ಬರ್ತಾರೆ. JDSನಿಂದ ಒಬ್ಬ ಆಕೆ ಆಯ್ಕೆ. ಇಂಥ ಕ್ರೂರ ಮೃಗರಿವ. ತನ್ನದೇ ಪಾರ್ಟಿಯ ಓರ್ವ ಗ್ರಾಮ ಪಂಚಾಯತ್ ಮೆಂಬರ್ ಆಕೆ ಮೇಲೂ ಕಣ್ಣು ಹಾಕ್ತಾನೆ ಪ್ರಜ್ವಲ್ ರೇವಣ್ಣ. ಹೊಸಬಳು ಆಕೆಗೆ ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸಬೇಕು, ಸೀಟು ಕಳಿಸುವುದಾಗಿ ಮಠ ಮಧ್ಯಾಹ್ನ ಕರೆಸ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ಅಲ್ಲ, ಪ್ರಜ್ವಲ್ಲು ರೇವಣ್ಣ. MP ಕ್ವಾರ್ಟರ್ಸ್ ಖಾಲಿ ಆಗೋ ತನಕವೂ ಕಾದಿದ್ದಂತೆ. ಎಲ್ಲರೂ ಹೋದ ಬಳಿಕ ಸಂತ್ರಸ್ತೆ ಮಾತ್ರ ಉಳಿದಿದ್ಲು. ಹೊಸದಾಗಿ ಆಕೆಯಾದಂಥ ಮೆಂಬರು ಕೈ ಹಿಡಿದು ಹೇಳೋದು ಮೊದಲ ಮಾಡಿಗೆ ಕರ್ಕೊಂಡು ಹೋಗ್ತಾನೆ. ಇದನ್ನು ಆಕೆ ಹೇಳ್ತಾಳೆ. ಓಕೆ, ಇದು ಮತ್ತೆ ಕೇಳಬೇಡಿ, ನೀವು ನೋಡಿದ್ರಾ, ನೀವಲ್ಲಿದ್ರಾ, ಹಂಗೆಲ್ಲ. ಇದು ಚಾರ್ಜ್ ಶೀಟಲ್ಲಿ ಅವ್ರು ಏನಿತ್ತು ಅದನ್ನು ನಾವು ಹೇಳ್ತಿರೋದು, ಅವ್ರು ಹೇಳಿದ ಮಾತನ್ನು. ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚಲು ಒತ್ತಾಯ ಮಾಡ್ತಾನೆ ಇವ. ನಿರಾಕರಿಸಿದಾಗ ಗನ್ ತೋರಿಸಿ ಬೆದರಿಸ್ತಾನೆ. ಅಷ್ಟೇ ಇವನಿಂದ ಆಗೋದು. ಅಶಕ್ತರು ಗನ್ ತೋರಿಸ್ತಾರೆ. ಅಶಕ್ತ ಇವ. ಹೇಳಿದಂತೆ ಕೇಳದಿದ್ದರೆ ನಿನ್ನ ಮುಗಿಸೋದಾಗಿ ಬೆದರಿಕೆ ಹಾಕ್ತಾನೆ. ಹಾಕಬೇಕು ಇವನನ್ನು ಒಳಗೆ. ಕೆತ್ತಲೆ ದೇಹ ರೆಕಾರ್ಡ್ ಮಾಡ್ಕೋತಾನೆ ಪ್ರಜ್ವಲ್ ರೇವಣ್ಣ. ಅವಳು ಆ ವಿಡಿಯೋ ಚಿತ್ರೀಕರಣ ಕಂಡು ಕಣ್ಣೀರಿಟ್ಬಿಡ್ತಾಳಂತೆ, ಸಂತ್ರಸ್ತೆ ಹತ್ತು ಬಿಡ್ತಾಳಂತೆ. ರೆಕಾರ್ಡಿಂಗ್ ಮಾಡಬೇಡಿ ಸರ್ ಅಂತ. ಆಮೇಲೆ ಅಲ್ಲಿಯ ಕುಹಕ ನೋಡಿ ಇವನಿಗೆ, ಎಂಥ ವಿಕೃತ ಕಾಮಿ ಆಗಿರ್ಬೋದು ಇವ. ನೀನು ಅಳಬಾರ್ದು, ನಗಬೇಕು ಅಂತ ಹೇಳ್ತಾ ಇದ್ದಂತೆ ಪ್ರಜ್ವಲ್. ಅದನ್ನು ಹೆಣ್ಮಗಳು ಹೇಳ್ಕೊಂಡಿದ್ದಾಳೆ. ಎಂಥ ವಿಕೃತ ಇರ್ಬೋದು ನೋಡಿ. ಇವನನ್ನು ನೀವು ಉಮೇಶ್ ರೆಡ್ಡಿಗೆ ಹೋಲಿಸೋದು ಸರಿಯಾ? ಉಮೇಶ್ ರೆಡ್ಡಿ ಬೈದ್ಬಿಡ್ತಾನೆ ಬಂದು, ನನ್ನನ್ನು ಅವನಿಗೆ ಹೋಲಿಸ್ಬೇಡಿ ಸರ್ ಅಂತ ಅಂದ್ಬಿಟ್ಟು, ಅವನಿಂದ ನಾನು ಬೆಟರ್ ಇದ್ದೀನಿ ಅಂತ. ಹಾಗಾಗಿ ಸಾರಿ ಉಮೇಶ್ ರೆಡ್ಡಿ, ಸಾರಿ, ಇವನನ್ನು ನಿಮ್ಗೆ ಹೋಲಿಕೆ ಮಾಡಬಾರ್ದು, ಇವನು ನಿಮಗೆ. ಕೊನೆಗೆ ಸಂತ್ರಸ್ತೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ. ಗನ್ ತೋರಿಸಿ ಅತ್ಯಾಚಾರ ಮಾಡ್ತಾನೆ. ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಏನು ಫೋಟೋದ್ಲ ಆಕೆ ಎಲ್ಲ ಆಯ್ತಾ ಒಂದು ಕರ್ಮಕಾಂಡ. 2 ದಿನಗಳ ನಂತರ ಸಂತ್ರಸ್ತೆಗೆ ಮತ್ತೆ ಕರೆ. ಆಮೇಲೆ ಇವನು ಆ ಫೋನ್ ಇದೆಯಲ್ಲ, ಕರೆ ಮಾಡೋ ಫೋನ್ ಇವಂದಲ್ಲ, ಯಾರೋ ಅಲ್ಲಿ ಸಿಬ್ಬಂದಿಗಳಿರ್ತಾರಲ್ಲ ಅವ್ರದ್ದು. ದಿಮಾಕ್ ನೋಡಿ ಒಂದು.
ಸಂಜೆ 7:30ಕ್ಕೆ ಕರೆ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಮತ್ತೆ 2 ದಿನದ ಹಿಂದೆ ಮಾಡಿದ್ದ ವಿಡಿಯೋ ಇನ್ನೂ ಇದೆ. ನನ್ನ ಮುಖ ಕಾಣ್ತಾ ಇಲ್ಲ, ನಿನ್ನ ಮುಖ ಕಾಣ್ತಾ ಇದೆ. ವಿಕೃತ ನೋಡಿ, ಒನ್ಸ್ ಅಗೇನ್ ವಿಕೃತ. 5 ನಿಮಿಷದಲ್ಲಿ ನೀನು MP ಕ್ವಾರ್ಟರ್ಸ್ಗೆ ಬರಬೇಕು. ಕ್ವಾರ್ಟರ್ಸ್ಗೆ ಬರದಿದ್ದರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಈ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಒಂದು ಕಾಲ್ ಬರುತ್ತೆ ಗೊತ್ತಾ, ಪಿಕಪ್ ಮಾಡಿ ಕಾಲ್ ಅಂತ ಅಂದ್ಬಿಟ್ಟು ಒಂದಿದೆ, ಈಗಲೂ ಇದೆ, ನಾನು ಹೇಳ್ತೀನಿ. ನೀವು ನಿಮ್ಮ ಮೆಸೆಂಜರಲ್ಲಿ ಬರುತ್ತೆ ಅರ್ಜೆಂಟಾಗಿ ಫೋನ್ ಕಾಲ್. ಕೆಲವರು ಪಿಕಪ್ ಮಾಡ್ತಾರೆ, ವಾಟ್ಸಪ್ ನಂಬರ್ ಕೊಡು ಅಂತ ಹೇಳ್ತಾರೆ, ಮಾಡ್ತಾರೆ. ಅವ್ರು ಆ ಕಡೆಯಿಂದ ಫೋನ್ ಬಂದಾಗ ವಿಡಿಯೋ ಕಾಲ್ ಬರುತ್ತೆ. ಆ ಕಡೆಯಿಂದ ಹೆಣ್ಮಗಳಿರ್ತಾರೆ, ಈ ಕಡೆಯಿಂದ ಇವನು ಕಾಣ್ತಾ ಇರ್ತಾನೆ. ಆಕೆ ಆ ಕಡೆಯಿಂದ, ಇದು ಒಂದು ದೊಡ್ಡ ಸ್ಕ್ಯಾಮ್ ಇದು. ಆ ಕಡೆಯಿಂದ ಆಕೆ ಬೆತ್ತಲಾಗ್ತಾಳೆ, ಈ ಥರನೂ ಬೆತ್ತಲಾಗು ಅಂತ ಹೇಳ್ತಾರೆ. ಕೆಲವರು ಆಗ್ಬಿಡ್ತಾರೆ. ರೆಕಾರ್ಡ್ ಆಗಿ ಕೆಳಗಿಟ್ಟ ತಕ್ಷಣ 2 ನಿಮಿಷದಲ್ಲಿ ವಿಡಿಯೋ ಬರುತ್ತೆ. ನೋಡು, ಬೆತ್ತಲೆ ವಿಡಿಯೋ ಇದೆ ನಿಂದು, ನಂದು ನಿಂದು, ಹಾಕ್ಬಿಡ್ತೀನಿ ಈಗ ಅಂತ. ಎಷ್ಟೆಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನು ಇದರ ಬಗ್ಗೆ ಕಾರ್ಯಕ್ರಮ ಕೂಡ ಮಾಡಿದ್ದೆ, ನಿರಂತರ 1-2 ಗಂಟೆ ಕಾರ್ಯಕ್ರಮ ಮಾಡಿದ್ದೆ. ಅಂಥವನು, ಅಂಥ ಹೇಸಿಗೆ ಇವನು. ಬ್ಲ್ಯಾಕ್ ಮೇಲ್ಗೆ ಎದುರಿ ಕ್ವಾರ್ಟರ್ಸ್ಗೆ ಬಂದಿದ್ಲು ಆ ಸಂತ್ರಸ್ತೆ. 2 ದಿವಸ ನಂತರ ಮತ್ತೆ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಮಾಡ್ತಾನೆ ಪ್ರಜ್ವಲ್ ರೇವಣ್ಣ. ಹೇಳ್ತಾನಂತೆ ವಿಡಿಯೋ ಕಾಲ್ ಮಾಡಿದರೆ ಪಿಕ್ ಮಾಡಬೇಕು. ಆವಾಜ್ ನೋಡಿ ಇವ್ರದೆಲ್ಲ. ಆಮೇಲೆ ಹೇಳಿದ್ದು ಕೇಳದಿದ್ದರೆ ನಿನ್ನ ಗಂಡನಿಗೆ ಸಮಸ್ಯೆ ಆಗತ್ತೆ, ಅವನ ಕೆಲಸ ಹೋಗುತ್ತೆ. ಧಮಕಿ ಹಾಕಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ಲ ಇವನಿಗೆ ಮತ್ತು ಉಮೇಶ್ ರೆಡ್ಡಿಗೆ, ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಹೋಲಿಸಿದ್ರೆ ಇವನು ಫಸ್ಟು, ಉಮೇಶ್ ರೆಡ್ಡಿ ಸೆಕೆಂಡ್. ಈ ಲೋಕೋಪಯೋಗಿ ಇಲಾಖೆ ಒಂದು ಅತಿಥಿ ಗೃಹವನ್ನು ನೀಡಿತ್ತು. ಅದನ್ನೇ ಬಳಕೆ ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಆಗ ಹಾಸನ ಜಿಲ್ಲಾ ಪಂಚಾಯತ್ಗೆ ತನ್ನದೇ ಪಾರ್ಟಿಯಿಂದ ಒಬ್ಬರು ಹೆಣ್ಣುಮಗಳು ಆಯ್ಕೆಯಾಗಿ ಬರ್ತಾರೆ. JDS ಇಂದ ಒಬ್ಬ ಆಕೆ ಆಯ್ಕೆ. ಎಂಥ ಕ್ರೂರ ಮೃಗರಿ ಇವ. ತನ್ನದೇ ಪಾರ್ಟಿಯ ಓರ್ವ ಗ್ರಾಮ ಪಂಚಾಯತ್ ಮೆಂಬರ್ ಆಕೆ ಮೇಲೂ ಕಣ್ಣು ಹಾಕ್ತಾನೆ ಪ್ರಜ್ವಲ್ ರೇವಣ್ಣ. ಹೊಸಬಳು. ಆಕೆಗೆ ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸಬೇಕು, ಸೀಟು ಕಳಿಸುವುದಾಗಿ ಮಠ ಮಧ್ಯಾಹ್ನ ಕರೆಸ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಅಲ್ಲ, ಪ್ರಜ್ವಲ್ಲು ರೇವಣ್ಣ. MP ಕ್ವಾರ್ಟರ್ಸ್ ಖಾಲಿ ಆಗೋ ತನಕವೂ ಕಾದಿದ್ದಂತೆ. ಎಲ್ಲರೂ ಹೋದ ಬಳಿಕ ಸಂತ್ರಸ್ತೆ ಮಾತ್ರ ಉಳಿದಿದ್ಲು. ಹೊಸದಾಗಿ ಆಕೆಯಾದಂಥ ಮೆಂಬರು ಕೈ ಹಿಡಿದು ಹೇಳೋದು ಮೊದಲ ಮಾಡಿಗೆ ಕರ್ಕೊಂಡು ಹೋಗ್ತಾನೆ. ಇದನ್ನು ಆಕೆ ಹೇಳ್ತಾಳೆ. ಓಕೆ, ಇದು ಮತ್ತೆ ಕೇಳಬೇಡಿ, ನೀವು ನೋಡಿದ್ರಾ, ನೀವಲ್ಲಿದ್ರಾ, ಹಂಗೆಲ್ಲ. ಇದು ಚಾರ್ಜ್ ಶೀಟಲ್ಲಿ ಅವ್ರು ಏನಿತ್ತು ಅದನ್ನು ನಾವು ಹೇಳ್ತಿರೋದು, ಅವ್ರು ಹೇಳಿದ ಮಾತನ್ನು. ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚಲು ಒತ್ತಾಯ ಮಾಡ್ತಾನೆ ಇವ. ನಿರಾಕರಿಸಿದಾಗ ಗನ್ ತೋರಿಸಿ ಬೆದರಿಸ್ತಾನೆ. ಅಷ್ಟೇ ಇವನಿಂದ ಆಗೋದು. ಅಶಕ್ತರು ಗನ್ ತೋರಿಸ್ತಾರೆ. ಅಶಕ್ತ ಇವ. ಹೇಳಿದಂತೆ ಕೇಳದಿದ್ದರೆ ನಿನ್ನ ಮುಗಿಸೋದಾಗಿ ಬೆದರಿಕೆ ಹಾಕಬೇಕು ಇವನನ್ನು ಒಳಗೆ. ಕೆತ್ತಲೆ ದೇಹ ರೆಕಾರ್ಡ್ ಮಾಡ್ಕೋತಾನೆ ಪ್ರಜ್ವಲ್ ರೇವಣ್ಣ. ಅವಳು ಆ ವಿಡಿಯೋ ಚಿತ್ರೀಕರಣ ಕಂಡು ಕಣ್ಣೀರಿಟ್ಬಿಡ್ತಾಳಂತೆ ಸಂತ್ರಸ್ತೆ. ಹತ್ತು ಬಿಡ್ತಾಳಂತೆ, ರೆಕಾರ್ಡಿಂಗ್ ಮಾಡಬೇಡಿ ಸರ್ ಅಂತ. ಆಮೇಲೆ ಅಲ್ಲಿಯ ಕುಹಕ ನೋಡಿ ಇವನಿಗೆ, ಎಂಥ ವಿಕೃತ ಕಾಮಿ ಆಗಿರ್ಬೋದು ಇವ. ನೀನು ಅಳಬಾರ್ದು, ನಗಬೇಕು ಅಂತ ಹೇಳ್ತಾ ಇದ್ದಂತೆ ಪ್ರಜ್ವಲ್. ಅದನ್ನು ಹೆಣ್ಮಗಳು ಹೇಳ್ಕೊಂಡಿದ್ದಾಳೆ. ಎಂಥ ವಿಕೃತ ಇರ್ಬೋದು ನೋಡಿ. ಇವನನ್ನು ನೀವು ಉಮೇಶ್ ರೆಡ್ಡಿಗೆ ಹೋಲಿಸೋದು ಸರಿಯಾ? ಉಮೇಶ್ ರೆಡ್ಡಿ ಬೈದ್ಬಿಡ್ತಾನೆ ಬಂದು, ನನ್ನನ್ನು ಅವನು ಹೋಲಿಸ್ಬೇಡಿ ಸರ್ ಅಂತ ಅಂದ್ಬಿಟ್ಟು, ಅವನಿಂದ ನಾನು ಬೆಟರ್ ಇದ್ದೀನಿ ಅಂತ. ಹಾಗಾಗಿ ಸಾರಿ ಉಮೇಶ್ ರೆಡ್ಡಿ, ಸಾರಿ. ಇವನನ್ನು ನಿಮ್ಗೆ ಹೋಲಿಕೆ ಮಾಡಬಾರ್ದು, ಇವನು ನಿಮಗೆ. ಕೊನೆಗೆ ಸಂತ್ರಸ್ತೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ ಗನ್ ತೋರಿಸಿ.